ಇವಳೇ ಪ್ರಪಂಚ, ಇವನೇ ಪ್ರಪಂಚ, ಇವನಿದ್ರೆ ಸಾಕು, ಇವಳಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಮೈಂಡ್ಸೆಟ್ಟು. ಬಟ್ ಇದೇ ಮೈಂಡ್ಸೆಟ್ಟು 20th ಆದಮೇಲೂ ಇದ್ದರೆ ನಿಮ್ಗೊಂದು 25 ವರ್ಷ 26 ವರ್ಷ ಕೆಲ್ಸಕ್ಕೆ ಹೋಗ್ತಿಲ್ಲ, ಸಂಬಳ ತರ್ತಿಲ್ಲ, ಮನೆಯಲ್ಲಿ ಕೂತಿದ್ದೀರಾ, ಅಪ್ಪ ಅಮ್ಮ ಆದರೆ ಉಗಿಯಲ್ವಾ? ನೀನು ದುಡ್ಡು ಸಂಪಾದನೆ ಮಾಡಿಲ್ಲ ಅಂದರೆ ಅಪ್ಪ ಅಮ್ಮ ಆದ್ರೂ ಉಗಿತಾರೆ. ಹಲೋ ಗಾಯ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ ಅಂದರೆ ಲವ್ ಫೇಲ್ಯೂರ್. ಸೊ ನೀವೆಲ್ಲ ಕೇಳ್ಬೋದು, ಹೆಂಗೆ ಲವ್ ಫೇಲ್ಯೂರ್ ಬಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಟಾಪಿಕ್ ಹೆಂಗಾಗುತ್ತೆ, ಏನಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅಂತ ಕೇಳ್ಬೋದು. ಏನಕ್ಕಂದರೆ ಇವಾಗಿರೋ ಯೂತ್ಸಲ್ಲಿ ತುಂಬ ಜನ ಲವ್ ಫೇಲ್ಯೂರಿಂದನೇ ತಮ್ಮ ಜೀವನನೇ ಹಾಳು ಮಾಡ್ಕೊತಿದ್ದಾರೆ. ಜೀವನ ಅಷ್ಟೇ ಅಲ್ಲ, ಜೀವನೂ ಕೂಡ ಹಾಳು ಮಾಡ್ಕೊತಿದ್ದಾರೆ. ಸೊ ಈ ಟಾಪಿಕ್ ಬಗ್ಗೆನೂ ಮಾತಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡೋಣ, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಲವ್ ಫೇಲ್ಯೂರ್ಗೆ ಇಂಥದ್ದೇ ರೀಸನ್ ಅಂತ ಇಲ್ಲ. ಪ್ರೀತಿ ಹುಟ್ಟೋದಕ್ಕೂ ಅಷ್ಟೇ, ಸಾಯೋದಕ್ಕೂ ಅಷ್ಟೇ ರೀಸನ್ಸ್ ಅಂತ ಸಿಗಲ್ಲ. ಸಿಕ್ಕಿದ್ರೂ ಕೆಲವು ಸಲ ಬರೀ ಸಿಲ್ಲಿ ಮ್ಯಾಟ್ರಿಗೇನೆ ಲವ್ ಫೇಲ್ಯೂರ್ ಆಗಿಬಿಡುತ್ತೆ. ಕೆಲವು ಸಲ ದೊಡ್ಡ ದೊಡ್ಡ ತಪ್ಪುಗಳಾದ್ರೂ ಲವ್ ಫೇಲ್ಯೂರ್ ಆಗಲ್ಲ. ಸೊ ಅಂಥಂಥ ಪ್ರೀತಿಗಳಿರುತ್ತೆ, ಅಂಥಂಥ ಕ್ಯಾರೆಕ್ಟರ್ಗಳಿರ್ತಾರೆ ಪ್ರೇಮಿಗಳು. ಸೊ ಹಿಂಗಿರುವಾಗ ಲವ್ ಫೇಲ್ಯೂರ್ಗೆ ಕೆಲವು ರೀಸನ್ಗಳು ತುಂಬ ಇಂಪಾರ್ಟೆಂಟು. ಈ ವಿಷಯದಿಂದನೇ ಜಾಸ್ತಿ ಲವ್ ಫೇಲ್ಯೂರ್ ಆಗುತ್ತೆ ಅನ್ನೋ ವಿಷಯಗಳು ಹೇಳೋದಾದರೆ, ಒಂದು ಬಂದು ಈಗೋ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ, ಆ ಲವ್ ಸಕ್ಸಸ್ ಆಗಿದ್ರೂ ಆ ಮುಂದೆ ಫ್ಯೂಚರ್ ಲೈಫ್ ಇರುತ್ತಲ್ಲ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಅಂದರೆ ನಾನೇ ಸೋಲ್ಬೇಕಾ ಯಾವಾಗಲೂ, ಅವನ್ಯಾಕೆ ಸೋಲಲ್ಲ, ಅಥವಾ ನಾನೇ ಸೋಲ್ಬೇಕಾ ಯಾವಾಗಲೂ, ಅವಳ್ಯಾಕೆ ಸೋಲಲ್ಲ. ಸೊ ಈ ಥರ ಒಂದು ಸಲ ಮೈಂಡಲ್ಲಿ ಬಂತಂದರೆ ಅದು ಚೆನ್ನಾಗಿರಲ್ಲ ಲೈಫು. ಲವ್ವಲ್ಲಿ ನಾನು ಸೋತೆ ನೀನು ಸೋತೆ ಅನ್ನೋದಕ್ಕಿಂತ ನಾವಿಬ್ಬರು ಜೊತೆಲಿದ್ದೀವಿ ಅಂತ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಲೈಫು. ಇಲ್ಲ ನಾನು ಪ್ರತಿ ಸಲ ತಪ್ಪು ಮಾಡಿದಾಗಲೂ ನಾನೇ ಸಾರಿ ಕೇಳೋದು, ಅವಳು ಸಾರಿ ಕೇಳಲ್ಲ. ಇಲ್ಲ ಪ್ರತಿ ಸಲ ತಪ್ಪು ಮಾಡಿದಾಗಲೂ ನಾನೇ ಸಾರಿ ಕೇಳ್ತೀನಿ, ಅವನು ಸಾರಿ ಕೇಳಲ್ಲ. ಸೊ ಈ ಥರ ಈಗೋ ಇದ್ದರೆ ನಿಜವಾಗ್ಲೂ ಪ್ರೀತಿನಲ್ಲಿ ಗೆಲ್ಲೋದಕ್ಕಾಗಲ್ಲ. ಇದು ಆ್ಯಕ್ಚುಲಿ ಪರವಾಗಿಲ್ಲ. ಪ್ರೀತಿನಲ್ಲಿ ಅಕಸ್ಮಾತ್ ಏನಾದರೂ ಪ್ರೀತಿ ಮಾಡುವಾಗಲೇ ಈ ಥರ ಈಗೋ ಇಟ್ಕೊಂಡು ಲವ್ ಫೇಲ್ಯೂರ್ ಆಗಿಬಿಟ್ರೆ ಪರವಾಗಿಲ್ಲ. ಒಂದು ವೇಳೆ ಏನಾದರೂ ಮ್ಯಾರೇಜ್ ಎಲ್ಲ ಆದಮೇಲೆ ಈ ಥರ ಈಗೋ ಇದೆ ಅಂತ ಗೊತ್ತಾಗೋದಲ್ಲ, ಮುಂಚೆನೇ ಗೊತ್ತಾಗಿರುತ್ತೆ. ಆದರೂ ಮದುವೆ ಆದಮೇಲೆ ಸರಿ ಹೋಗ್ತಾರೆ ಅಂತ ಮದುವೆ ಆದಮೇಲೂ ಈಗೋನ ಹಿಂಗೆ ಕ್ಯಾರಿ ಮಾಡ್ತಿದ್ರೆ ಲೈಫ್ ತುಂಬ ಕಷ್ಟ ಇರುತ್ತೆ. ನೆಮ್ಮದಿಯಾಗಿ ಇರೋದಕ್ಕಾಗಲ್ಲ ಹುಡುಗಿಗಾಗಲಿ ಅಥವಾ ಹುಡುಗಂಗಾಗಲಿ. ಸೊ ಈಗೋನ ದಯವಿಟ್ಟು ಬಿಟ್ಬಿಡಿ. ಲವ್ ಫೇಲ್ಯೂರಲ್ಲಿ ಮೇಯ್ನ್ ರೀಸನ್ ಬಂದು ಈಗೋನೇ. ಸೊ ನೀವು ಇವಾಗ ಕೇಳ್ಬೋದು, ಲವ್ಗೋಸ್ಕರ ಸ್ವಾಭಿಮಾನನ ಬಿಟ್ಕೊಡೋಕ್ಕಾಗತ್ತಾ? ಸ್ವಾಭಿಮಾನ ಇರುತ್ತಲ್ಲ ಎಲ್ರಿಗೂ. ಸೊ ಸ್ವಾಭಿಮಾನ ಬಿಟ್ಕೊಟ್ಟು ಹೆಂಗೆ ಲವ್ ಮಾಡೋಕ್ಕಾಗತ್ತೆ ಅಂತ. ಆ್ಯಕ್ಚುಲಿ ಸ್ವಾಭಿಮಾನ ಬೇರೆ, ಈಗೋ ಬೇರೆ. ಸ್ವಾಭಿಮಾನ ಅಂದರೆ ನನ್ನ ಬಗ್ಗೆ ಮಾತ್ರ ನಾನು ವಾದನ ಮಾಡ್ತೀನಿ. ಬಟ್ ಈಗೋ ಅಂದರೆ ಏನಂದರೆ ನನ್ನ ಬಗ್ಗೆ ನಾನು ವಾದ ಮಾಡೋದಕ್ಕಿಂತ ಆಪೋಸಿಟ್ ಅವ್ರು ಸರಿ ಇಲ್ಲ ಅಂತ ವಾದ ಮಾಡ್ತೀನಿ. ಸೊ ಅದನ್ನು ಈಗೋ ಅನ್ನೋದು, ನಾನು ಸೋಲ್ತಾನೆ ಇದ್ದೀನಿ ಅವ್ನು ಸೋಲ್ತಿಲ್ಲ, ನಾನು ಸೋಲ್ತಾನೆ ಇದ್ದೀನಿ ಅವಳು ಸೋಲ್ತಿಲ್ಲ ಅಂತ ವಾದ ಮಾಡೋದಿದೆಯಲ್ಲ, ಅದು ಈಗೋ. ಬಟ್ ಸ್ವಾಭಿಮಾನ ಅಂದರೆ ಆ ಥರ ವಾದ ಮಾಡೋದಲ್ಲ. ನಾನು ತಪ್ಪು ಮಾಡಿಲ್ಲ ಅಂದ್ರೂ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿದೆಯಲ್ಲ, ಅದು ಸ್ವಾಭಿಮಾನಕ್ಕೆ ಅಪೋಸಿಟ್ ಆಗುತ್ತೆ. ನಾನು ತಪ್ಪು ಮಾಡಿಲ್ಲ ಅಂದರೆ ತಪ್ಪು ಮಾಡಿಲ್ಲ ಅಷ್ಟೇ, ಮುಗೀತು. ನಾನು ತಪ್ಪು ಮಾಡಿಲ್ಲ, ನೀನೇ ತಪ್ಪು ಮಾಡಿರೋದು ಅನ್ನೋದಿದೆಯಲ್ಲ, ಅದು ಈಗೋ. ಸೊ ನೀನು ತಪ್ಪು ಮಾಡಿಲ್ಲ, ಓಕೆ, ಹಂಗಂತ ನೀನು ಮಾಡಿಲ್ಲ ಅಂದರೆ ಬೇರೆಯವ್ರು ಮಾಡಿದ್ದಾರೆ ಅಂತ ಅರ್ಥನಾ? ಅದಲ್ಲ. ಸೊ ಈಗೋಗೂ ಸ್ವಾಭಿಮಾನಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಿಮಗೆ ಸ್ವಾಭಿಮಾನ ಇಟ್ಕೊಳ್ಳಿ, ಸ್ವಾಭಿಮಾನನ ಬಿಟ್ಬಿಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್ ಈಗೋನ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಎಲ್ಲರಿಗೂ ಇರುತ್ತೆ ಈಗೋ, ಪ್ರತಿಯೊಂದು ವಿಷಯದಲ್ಲೂ ಎಲ್ರಿಗೂ ಈಗೋ ಇದ್ದೇ ಇರುತ್ತೆ. ಬಟ್ ಅದು ಮಿತಿ ಮೀರಿದ್ರೆ ಬರೀ ಲವ್ ಅನ್ನೋದಲ್ಲ, ಯಾವುದೇ ರಿಲೇಷನ್ಶಿಪ್ಗಳಾಗಲಿ ಬ್ರೇಕ್ ಆಗಿಬಿಡತ್ತೆ. ಸೊ ಲವ್ವಲ್ಲಿ ಈಗೋನ ಬಿಟ್ಟರೆ ಲೈಫ್ ಚೆನ್ನಾಗಿರುತ್ತೆ. ಇದು ಮೈನ್ ರೀಸನ್ನು. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಮಾಡಬಾರ್ದೇ ಇರೋ ವಯಸ್ಸಲ್ಲಿ ಲವ್ ಮಾಡೋದು. ಅಂದರೆ 14, 15, 16, 17, 18, 20 ತನಕ ಏನಿದೆ ಏಜು, ಆ ಏಜಲ್ಲಿ ಲವ್ ಮಾಡಿದ್ರೆ ನಿಜವಾಗ್ಲೂ ಅದು ಕಂಟಿನ್ಯೂ ಆಗೋದು ತುಂಬ ಕಷ್ಟ. ಯಾಕಂದರೆ 20th ತನಕ ಇರುತ್ತಲ್ಲ ಮೈಂಡ್ಸೆಟ್ಟು, ಅದು ಬೇರೆ. 20th ಆದಮೇಲೆ ಚೇಂಜ್ ಆಗುತ್ತಲ್ಲ ಮೈಂಡ್ಸೆಟ್ಟು, ಅದೇ ಬೇರೆ. ಸೊ ನಿನಗೆ 20th ತನಕ ಏನಿರುತ್ತಂದರೆ ಇವಳೇ ಪ್ರಪಂಚ, ಇವನೇ ಪ್ರಪಂಚ, ಇವನಿದ್ರೆ ಸಾಕು, ಇವಳಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಮೈಂಡ್ಸೆಟ್ಟು. ಬಟ್ ಇದೇ ಮೈಂಡ್ಸೆಟ್ಟು 20th ಆದಮೇಲೂ ಇದ್ದರೆ ಅದು ಟ್ರೂ ಲವ್. ಯಾಕಂದರೆ 20th ಅಂದರೆ ಎಜುಕೇಷನ್ ಇನ್ನೂ ಮುಗ್ದಿರಲ್ಲ. ನಿಮಗೆ 23, 24 ತನಕನೂ ಓದ್ತಾ ಇರ್ಬೋದು, ಅಷ್ಟು ಇದೆ ಎಜುಕೇಷನ್, ಓದ್ಬೋದು. ನಿಮ್ಗೆ ಓದೋದು ಮುಗಿಯೋ ತನಕನೂ ಲವ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಯಾವಾಗ ನೀವು ಓದೋದನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮ್ಗೊಂದು ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಸೊ ಈ ಸ್ಟೂಡೆಂಟ್ ಲೈಫ್ ಅನ್ನೋದೇನಿದೆ, ಚೆನ್ನಾಗಿ ಓದ್ಕೊಳ್ಳಿ,
ಒಂದು ಲೈಫ್ ಕೆರಿಯರ್ನ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಟೈಮ್ ಪೀರಿಯಡು. ಸೊ ಆ ಪೀರಿಯಡ್ನ ನೀವು ಲವ್ವಲ್ಲಿ ಕಳೆದ್ಬಿಟ್ರೆ ಲೈಫ್ ಸೆಟಲ್ ಆಗಲ್ಲ. ಲೈಫ್ ಸೆಟಲ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಲವ್ ಮಾಡೋಕ್ಕೆ ಅಂತ ಟೈಮ್ ವೇಸ್ಟ್ ಮಾಡಿರ್ತೀರಲ್ಲ, ಆ ಹುಡುಗಿ ಸಿಗೋದಿರಲಿ, ಬೇರೆ ಯಾವ ಹುಡುಗಿನೂ ನಿಮ್ಗೆ ಅರೇಂಜ್ ಮ್ಯಾರೇಜಲ್ಲೂ ಸಿಗೋಲ್ಲ. ಅಷ್ಟು ಕಷ್ಟ ಆಗ್ಬಿಡುತ್ತೆ ಲೈಫು ನಿಜವಾಗ್ಲೂ. ಅಟ್ಲೀಸ್ಟ್ ನಿಮಗೆ ಓದ್ಬಿಟ್ಟು ಲೈಫ್ ಸೆಟ್ಲ್ ಆದರೆ, ಲವ್ವೇ ಮಾಡಿಲ್ಲ ನೀವು ಓದೋ ವಯಸ್ಸಲ್ಲಿ, ಆದ್ರೂ ಎಜುಕೇಷನ್ ಮುಗಿದ ಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ಕಿ ಲೈಫ್ ಸೆಟ್ಲ್ ಆಯಿತು ಅಂದ್ಕೊಳ್ಳಿ, ನೀವು ಲವ್ ಮಾಡೋದೇ ಬೇಕಾಗಿಲ್ಲ, ಅರೇಂಜ್ ಮ್ಯಾರೇಜಲ್ಲೇ ಒಳ್ಳೆ ಹುಡುಗಿ ಸಿಗ್ತಾಳೆ. ಬಟ್ ನೀವು ಓದೋ ವಯಸ್ಸಲ್ಲಿ ಲವ್ ಮಾಡಿದ್ರಾ, ಲವ್ ಮಾಡಿರೋಳು ಸಿಗಲ್ಲ, ಜೊತೆಗೆ ಅರೇಂಜ್ ಮ್ಯಾರೇಜ್ ಆಗೋಕ್ಕೂ ಹುಡುಗಿರು ಸಿಗಲ್ಲ, ಯಾಕಂದರೆ ನಿನ್ನ ಲೈಫೇ ಸೆಟ್ಲ್ ಆಗಿರಲ್ಲ. ಇವಾಗ ಏನಂದರೆ ಹೈಸ್ಕೂಲ್ಗೆ ಹೋಗೋದಿರಲಿ, ಮಿಡಲ್ ಸ್ಕೂಲಲ್ಲೇ ಮೊಬೈಲ್ ಇರುತ್ತೆ ಕೈಯಲ್ಲಿ. ಸೊ ಯಾರಿಗೆ ಆಗಲಿ ಏಜಿಗೆ ಮೀರಿರುವಂಥ ಟೆಕ್ನಾಲಜಿ ಕೈಯಲ್ಲಿ ಸಿಕ್ಕಾಗ ಮಿಸ್ಯೂಸ್ ಆಗೇ ಆಗುತ್ತೆ. ಇನ್ನೇನು ಕೆಲಸ ಮಕ್ಕಳಿಗೆ? ಶುರು ಮಾಡೋದು ಚಾಟಿಂದ ಶುರು ಮಾಡ್ತಾರೆ, ಅದು ಲವ್ ಆಗುತ್ತೆ. ಲವ್ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಅದು ಲವ್ ಅಲ್ಲ. ಸೊ ಲವ್ ಆಗುತ್ತೆ, ಮತ್ತು 8th 9th 10th ಹೋಗೋಷ್ಟಲ್ಲಾಗಲೇ ಲವ್ ಬ್ರೇಕಪ್ ಆಗಿಬಿಟ್ಟಿರುತ್ತೆ. ಸ್ಟೇಟಸ್ಗಳು, ಲವ್ ಫೇಲ್ಯೂರ್ ಸ್ಟೇಟಸ್ಗಳಾಗ್ತಾರೆ ವಾಟ್ಸಪ್ಪಲ್ಲಿ. ಸೊ ಈ ಥರ ಎಲ್ಲ ಯಾಕಾಗತ್ತಂದರೆ ಅದು ಲವ್ ಮಾಡಬಾರ್ದೇ ಇರುವಂಥ ಏಜು. ಆ ಏಜಲ್ಲಿ ಲವ್ ಮಾಡ್ತಾರೆ, ಅದು ಅಟ್ರಾಕ್ಷನ್ ಆಗಿರಲಿ ಅಥವಾ ಇನ್ನೊಂದಾಗಿರಲಿ, ಅದನ್ನು ಲವ್ ಅಂದ್ಕೊಂಡು ಕನ್ಫ್ಯೂಸ್ ಆಗ್ತಾರೆ. SSLCಗೆ ಬರೋ ಅಷ್ಟರಲ್ಲಿ ಅವ್ರಿಗೊಂದು ಮೈಂಡ್ ಸೆಟ್ ಮೆಚ್ಯೂರ್ಡ್ ಆಗಿರುತ್ತೆ. ಸೊ ಚಿಕ್ಕ ಪುಟ್ಟ ಜಗಳಗಳು ಶುರು ಆಗುತ್ತೆ ಅವ್ರವ್ರ ಮಧ್ಯಾಹ್ನ. ಸೊ ಜಗಳಕ್ಕೆಲ್ಲ ಚಿಕ್ಕ ವಿಷಯಕ್ಕೆಲ್ಲ ಜಗಳಗಳಾಡ್ಕೊಂಡು ಕಾಂಟ್ಯಾಕ್ಟ್ ದೂರ ಆಗ್ತಾರೆ. ಅದನ್ನೇ ಲವ್ ಫೇಲ್ಯೂರ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದು ಸೀರಿಯಸ್ಸಾಗಿ ಲವ್ ಸ್ಟೋರಿ ಅಲ್ಲ, ಅದು ಲವ್ ಫೇಲ್ಯೂರು ಅಲ್ಲ. ಸೊ ಈಗಿನ ಮಕ್ಳು ಏನೇನಿದ್ದೀರಾ, 14th ಏಜಿಂದ 20th ತನಕ ಏನಿದ್ದೀರಾ ಮಕ್ಕಳು, ದಯವಿಟ್ಟು ನಿಮ್ಮದು ಸ್ಟಡೀಸ್ ಮೇಲೆ ಗಮನ ಇಡಿ. ಸ್ಟಡೀಸ್ ಮೇಲೆ ಗಮನ ಇಟ್ಟು ಚೆನ್ನಾಗಿ ಓದಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ. ಲವ್ ಮಾಡಿ, ಅಲ್ಲೇ ಕೊಲೀಗ್ ಸಿಗ್ತಾರೆ ಕೆಲಸದಲ್ಲೇ, ಅವಾಗ ಲವ್ ಮಾಡಿ. ಅದು ಪ್ಯೂರ್ ಲವ್ ಅನ್ನೋದಕ್ಕಿಂತ ಅಲ್ಲೂ ನಿನ್ನ ದುಡ್ಡನ್ನ ನೋಡಿನೇ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಅದರಲ್ಲೂ ನೀವು ಸೆಲೆಕ್ಟ್ ಮಾಡಬೇಕು, ಯಾವ ಹುಡುಗಿ ಕರೆಕ್ಟಾಗಿದ್ದಾಳೆ, ಯಾವ ಹುಡುಗಿ ದುಡ್ಡು ನೋಡಿನೇ ಇಷ್ಟಪಡ್ತಿಲ್ಲ ಅಂತ ನೀವು ಜಡ್ಜ್ ಮಾಡಿ ನೋಡಬೇಕು. ಬರೀ ಹುಡುಗಿ ವಿಷಯದಲ್ಲ, ಹುಡುಗರು ಕೂಡ ಅಷ್ಟೇ ಮೋಸ ಮಾಡೋರು ಇದ್ದಾರೆ. ಸೊ ಹುಡುಗಿರುಗಳು ನೀವುಗಳು ಅಷ್ಟೇ. ಸೊ ಲವ್ ಮಾಡೋದಕ್ಕಿಂತ ಮುಂಚೆ ಯಾರು ಜೆನ್ಯೂನ್ ಆಗಿದ್ದಾರೆ, ಯಾರು ಫೇಕ್ ಆಗಿದ್ದಾರೆ ನೋಡಿ ಲವ್ ಮಾಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು, ಹುಡುಗಿ ಒಳ್ಳೆಯವಳಾಗಿದ್ದರೆ ಸಾಕು, ಬೇಡ ಅಂಥ ಯೋಚನೆ ಬೇಡ. ದುಡ್ಡಿಲ್ಲ ಅಂದರೆ ನಿಜವಾಗ್ಲೂ ಲೈಫ್ ಚೆನ್ನಾಗಿರಲ್ಲ. ಇವತ್ತಿಗೆ ನಿಮ್ಗೆ ಅನ್ಸುತ್ತೆ ಚೆನ್ನಾಗಿರುತ್ತೆ ಅಂತ, ಹಾಗಂತ ದುಡ್ಡು ಇದ್ದರೆ ಮಿಕ್ಕಿದೆಲ್ಲ ಚೆನ್ನಾಗಿದ್ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ. ಲವ್ ಇರಬೇಕು, ಜೊತೆಗೆ ದುಡ್ಡೂ ಇರಬೇಕು, ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ಲವ್ ಇರಲ್ಲ. ಯಾಕೆ ನಾನು ಬರೀ ಲವ್ವರ್ ವಿಷಯದಲ್ಲಿ ಅಷ್ಟೇ ಹೇಳ್ತಿಲ್ಲ, ಅಪ್ಪ ಅಮ್ಮನ ವಿಷಯದಲ್ಲೂ ಹೇಳ್ತೀನಿ. ನಿಮ್ಗೊಂದು 25 ವರ್ಷ 26 ವರ್ಷ ಕೆಲ್ಸಕ್ಕೆ ಹೋಗ್ತಿಲ್ಲ, ಸಂಬಳ ತರ್ತಿಲ್ಲ, ಮನೆಯಲ್ಲಿ ಕೂತಿದ್ದೀರಾ, ಅಪ್ಪ ಅಮ್ಮ ಆದರೆ ಉಗಿಯಲ್ವಾ? ನೀನು ದುಡ್ಡು ಸಂಪಾದನೆ ಮಾಡಿಲ್ಲ ಅಂದರೆ ಅಪ್ಪ ಅಮ್ಮ ಆದ್ರೂ ಉಗಿತಾರೆ, ಹೌದಾ ಇಲ್ವಾ? ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮನೇ ಉಗಿತಾರೆ ಅಂದಮೇಲೆ ಲವ್ವರ್ ಬಂದಿರೋಳು, ಎಲ್ಲಿಂದನೋ ಬಂದಿರೋ ಲವ್ವರು ಬಿಡ್ತಾಳ ನಿಮಗೆ? ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಲವ್ ಮಾಡ್ಕೊಂಡೇ ಇದ್ದರೆ ನಿಜವಾಗ್ಲೂ ಹುಡುಗಿ ನಿನ್ನ ಜೊತೆ ಇರೋಲ್ಲ. ನೀನು ದುಡ್ಡು ಸಂಪಾದನೆ ಮಾಡು, ಸೆಟಲ್ ಆಗೋ ಲೈಫಲ್ಲಿ, ಪ್ರೀತಿ ಹಂಗೆ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ವಾ ನಾನು ದುಡ್ಡು ಸಂಪಾದನೆ ಮಾಡಲಿಲ್ಲ, ಲೈಫ್ ಸೆಟ್ಲ್ ಮಾಡ್ಕೊಳ್ಳಿಲ್ಲ, ಪ್ರೀತಿ ಮಾತ್ರ ತುಂಬ ಪ್ರೀತಿ ಮಾಡ್ತೀನಿ ಅಂದರೆ ಯಾವ ಹುಡುಗಿನೂ ಇರೋಲ್ಲ. ಯಾಕಂದರೆ ಅವ್ರ ಲೈಫು ಅವ್ರಿಗೊಂದು ಕನಸುಗಳಿರುತ್ತೆ. ಯಾರಿಗೆ ಆಗಲಿ ನನ್ನ ಲೈಫ್ ಈ ಥರ ಇರಬೇಕಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಸೆಟ್ಲ್ ಆಗಿದ್ದಾರೆ, ನನ್ನ ಲೈಫ್ ಈ ಥರ ಆಗ್ಬಿಡುತ್ತೆ. ಸೊ ನಾನು ಸೆಟಲ್ಡ್ ಆಗಿರೋ ಹುಡುಗನ ಮದುವೆ ಆಗಬೇಕು ಅನ್ನೋ ಆಸೆ ಪ್ರತಿಯೊಂದು ಹುಡುಗಿಗೂ ಇರುತ್ತೆ. ಸೊ ಹುಡುಗರಾಗಿರೋ ನೀವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಲವ್ ಮಾಡುವಾಗ ಎಷ್ಟು ಸೀರಿಯಸ್ ಆಗಿ ಮಾಡಿದ್ರು ಲೈಫ್ನೂ ಅಷ್ಟೇ ಸೀರಿಯಸ್ ಆಗಿ ತೊಗೊಳ್ಳಿ. ಲೈಫ್ನ ನೀವು ಸೀರಿಯಸ್ ಆಗಿ ತೊಗೊಂಡ್ರೆ ಲವ್ ಸಕ್ಸಸ್ ಆಗೋದು ಖಂಡಿತ. ನೀವು ಲೈಫನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅಂದರೆ ಲವ್ ಫೇಲ್ಯೂರ್ ಆಗೋದು ಅಷ್ಟೇ ಖಂಡಿತ. ಇನ್ನು ಕೆಲವು ದೊಡ್ಡ ರೀಸನ್ಗಳಿರುತ್ತೆ ಕೆಲವು ಲವ್ ಸ್ಟೋರಿಗಳು ಫೇಲ್ ಆಗೋಕ್ಕೆ. ಇನ್ನು ಕೆಲವುದಕ್ಕೆ ತುಂಬ ಚಿಕ್ಕ ರೀಸನ್ ಕೂಡ ಇರುತ್ತೆ ಲವ್ ಫೇಲ್ಯೂರ್ ಆಗೋದಕ್ಕೆ. ಇದರಲ್ಲಿ ಮೈನ್ ದೊಡ್ಡದಾಗಿ ಒಂದು ರೀಸನ್ ಹೇಳೋದಾದರೆ ಮನೆ ಪೇರೆಂಟ್ಸ್ಗಳು ಒಪ್ಪಿಲ್ಲ ಮದುವೆಗೆ ಅನ್ನೋದೊಂದು ದೊಡ್ಡ ರೀಸನ್ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಈ ಲವ್ ಮಾಡೋರ ಪ್ರಾಬ್ಲಮ್ ಏನಂದರೆ ಯಾರಿಗೂ ಹೇಳಲ್ಲ ವಿಷಯನ, ಮುಚ್ಚಿಟ್ಬಿಟ್ಟಿರ್ತಾರೆ. ಅಂದರೆ ಅವ್ರು ಬೈತಾರೆ ಅಂತನೋ, ಒಪ್ಪಲ್ಲ ಅಂತನೋ, ಹೊಡಿತಾರೆ ಅಂತನೋ, ಇನ್ನೊಂದು ಯಾವುದೋ ಒಂದು ರೀಸನ್ಗೆ ಲವ್ ವಿಷಯನ ಮನೆಯಲ್ಲಿ ಹೇಳಲ್ಲ. ಕೊನೆ ವಿಷಯದಲ್ಲಿ ಇನ್ನೇನೋ ಮನೆಯಲ್ಲಿ ಗಂಡು ನೋಡ್ತಿದ್ದಾರೆ, ಮನೆಯಲ್ಲಿ ಹೆಣ್ಣು ನೋಡ್ತಿದ್ದಾರೆ ಅನ್ನೋ ಟೈಮಲ್ಲಿ ಹೇಳೋದು, ನಾನೊಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ, ನಾನೊಬ್ಬಳು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ. ಇದು ನೀವು ಮಾಡೋದು ದೊಡ್ಡ ತಪ್ಪು ಆ್ಯಕ್ಚುಲಿ. ಯಾಕಂದರೆ ಮೆಚ್ಯೂರ್ಡಾಗಿ ಲವ್ ಮಾಡಿ ಥಿಂಕ್ ಮಾಡೋರು ಲೈಫ್ ಬಗ್ಗೆ ಈ ವಿಷಯನ ಯಾವುದೇ ಕಾರಣಕ್ಕೂ ಮನೆಯವ್ರ ಹತ್ರ ಮುಚ್ಚಿಡಲ್ಲ. ಮನೆಯವ್ರ ಹತ್ರ ಹೇಳ್ಕೊಳ್ಳಿ, ಹೊಡಿತಾರ, ಬಡಿತಾರ, ಬೈತಾರ, 1-2 ದಿನ ಬೈತಾರ, ಅಟ್ಲೀಸ್ಟ್ ಹೋಗಲಿ. ನೀವು ಅವ್ರು ಒಪ್ಪದೇ ಇರಲಿ, ಬಿಟ್ಬಿಡಿ. ಅಟ್ಲೀಸ್ಟ್ ಅವ್ರು ಕಿವಿಗೆ ಹಾಕಿದ್ದೀರಾ ನೀವು ಲವ್ ಮಾಡ್ತಿದ್ದೀರಿ ಅನ್ನೋ ವಿಷಯನ. ಮುಂದೆ ಅವ್ರಿಗೆ ಹೆಣ್ಣು ನೋಡುವಾಗ ಅಥವಾ ಗಂಡು ನೋಡುವಾಗ
ನೀನೇ ಕೇಳ್ಬೋದು. ನಾನು ಅವತ್ತೇ ಹೇಳಿದ್ದೆ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ, ನನಗೆ ಈ ಮದುವೆ ಬೇಡ ಅನ್ನೋದು ಎದೆ ತಟ್ಕೊಂಡು ಹೇಳ್ಬೋದು ನೀವು. ಯಾಕಂದರೆ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೀರ ಅವ್ರಿಗೆ, ಅವ್ರು ಒಪ್ಪಿದಾರೋ ಬಿಟ್ಟಿದ್ದೀರೋ ಸೆಕೆಂಡ್ರಿ. ಮೇಜರಿಗೆ ಬಂದಮೇಲೆ ಯಾರೇ ಆಗಲಿ ಅಪ್ಪ ಅಮ್ಮ ಅಪೋಸ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇನ್ಫಾರ್ಮ್ ಮಾಡದೇ ಇರೋದು ನಿಮ್ಮದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಸಡನ್ನಾಗಿ ಬಂದು ಯಾವುದೋ ಒಂದು ಹುಡುಗನ ಯಾವುದೋ ಒಂದು ಹುಡುಗಿ ಲವ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದೇ ಅಪ್ಪ ಅಮ್ಮ ಆಗಲಿ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಯಾಕಂದರೆ ಅವರು ಮಕ್ಕಳು ಲೈಫ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ಇಂಥವ್ರನ್ನ ಮದುವೆ ಆಗ್ಬಿಟ್ರೆ ಲೈಫ್ ಹೆಂಗಿರುತ್ತೋ, ಇಂಥವ್ರನ್ನ ಮದುವೆ ಆಗ್ಬಿಟ್ರೆ ಲೈಫ್ ಹೆಂಗಿರುತ್ತೋ. ಸೊ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಆ ಫೀಲ್ ಇದ್ದೇ ಇರುತ್ತೆ. ಲೆಫ್ಟಿಗೆ ನೋಡೋಣ ಸ್ವಲ್ಪ, ನೀನು ಬರೀ ಆ ಕಡೆ ನೋಡ್ಕೊ ಹೋಗ್ತಿದ್ರೆ. ಒನ್ ವೇ ರೋಡ್ ಅದು, ಲೆಫ್ಟಲ್ಲಿ ಬರ್ತಾರೋ ವೆಹಿಕಲ್ಗಳು ನೋಡೋದು ಬಿಟ್ಟು ರೈಟಲ್ಲಿ ಬರ್ತಾರೋ ನೋಡ್ಕೊಂಡು ಹೋಗ್ತಾನೆ. ಸೊ ಯಾವುದೇ ಪೇರೆಂಟ್ಸ್ಗಳಿಗಾಗಲಿ ತಮ್ಮ ಮಕ್ಕಳು ಲೈಫ್ ಬಗ್ಗೆ ಕೆರಿಯರ್ ಬಗ್ಗೆ ಚಿಂತೆ ಇರೋದ್ರಿಂದ ಅಷ್ಟು ಈಸಿಯಾಗಿ ನಿಮ್ಮ ಲವ್ನ ಒಪ್ಕೊಳ್ಳಲ್ಲ. ಬಟ್ ನೀವು ಇನ್ಫಾರ್ಮೇ ಮಾಡದೇ ಇರೋದು ತಪ್ಪಾಗುತ್ತೆ. ಸೊ ಇನ್ಫಾರ್ಮ್ ಮಾಡಿ ಫಸ್ಟು. ಅವ್ರು ಒಪ್ತಾರೋ ಬಿಡ್ತಾರೋ ಅಟ್ಲೀಸ್ಟ್ ಅವ್ರು ಕಿವಿಗೆ ಹಾಕ್ಬಿಟ್ಟು ಬಿಟ್ಬಿಡಿ. ಇದು ಯಾವಾಗ ಅಂದರೆ ನೀವು ಮಾಡ್ತಾ ಇರೋದು ಲವ್ವು ಅವಳನ್ನೇ ಮದುವೆ ಆಗಬೇಕು ಅವನನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಅಂದಮೇಲೆ ಹೇಳಿ. ಸೊ ಮೊದಲು ನೀವು ಡಿಸೈಡ್ ಮಾಡಿ, ನೀವು ಫಿಕ್ಸ್ ಆಗಿ ಇವಳನ್ನೇ ಮದುವೆ ಆಗ್ಬೇಕಾ ಇವನನ್ನೇ ಮದುವೆ ಆಗ್ಬೇಕಂತ ನೀವು ಫಿಕ್ಸ್ ಆಗಿಬಿಟ್ಟು ಆಮೇಲೆ ಮನೆಯವ್ರ ಹತ್ರ ಮಾತಾಡಿ. ಇದು ತುಂಬ ದೊಡ್ಡ ರೀಸನ್ನು. ಯಾಕಂದರೆ ನಿಮ್ಮನ್ನು ಬಿಟ್ಟೋಗೋದಕ್ಕೆ ಹುಡುಗಿ ಆಗಲಿ ಹುಡುಗ ಆಗಲಿ ಹೇಳೋವಂಥ ದೊಡ್ಡ ರೀಸನ್ ಇದೇನೆ, ಮನೆಯವ್ರು ಒಪ್ಪಿಲ್ಲ ಅಂತ. ಸೊ ದಯವಿಟ್ಟು ಅವ್ರ ಮನೆಯವ್ರಿಗೂ ಅಷ್ಟೇ ನಿಮ್ಮ ಮನೆಯವ್ರಿಗೂ ಅಷ್ಟೇ ಲವ್ ವಿಷಯನ, ನಿಮ್ಮಿಬ್ಬರು ಲವ್ ವಿಷಯನ ನಿಮ್ಮಿಬ್ಬರು ಮನೆಗೂ ತಿಳಿಸ್ಬಿಡಿ ಮೊದಲೇ. ಇನ್ನೊಂದು ರೀಸನ್ ಇದೆ, ಅದೇನೆಂದರೆ ಬ್ಯೂಟಿ. ಸೊ ನೀವು ಚೆನ್ನಾಗಿದ್ದಾನೆ ನೋಡಲಿಕ್ಕೆ, ಹುಡುಗಿ ಚೆನ್ನಾಗಿದ್ದಾಳೆ ನೋಡಲಿಕ್ಕೆ ಅಂದ್ಕೊಂಡು ಲವ್ ಮಾಡೋದು ಮೊದಲು ಬಿಡಿ. ಇದು ಯಾರೂ ಈ ಥರ ಮಾಡಲ್ಲ, ಎಲ್ಲರೂ ಕ್ಯಾರೆಕ್ಟರ ನೋಡಿನೇ ಲವ್ ಮಾಡೋದು, ಮನಸ್ಸು ನೋಡಿನೇ ಲವ್ ಮಾಡೋದು ಅಂತ ನೀವು ಹೇಳ್ಬೋದು. ಒಪ್ಕೊತೀನಿ, ಅದು ಸುಳ್ಳು ಅಂತಲ್ಲ. ಬಟ್ ಲವ್ ಅಟ್ ಫಸ್ಟ್ ಸೈಟ್ ಎಲ್ಲ ಅಂತಿರಲ್ಲ, ಅದು ಕೂಡ ನಿಮ್ಗೇನು ಮನಸ್ಸು ನೋಡಿನೇ ಆಗುತ್ತೆ, ಬ್ಯೂಟಿ ನೋಡಿನೇ ಆಗೋದು. ಲವ್ ಅಟ್ ಫಸ್ಟ್ ಸೈಟ್ ಅಂದರೆ ನೋಡಿದ ತಕ್ಷಣ ಕ್ಯಾರೆಕ್ಟರ್ ಗೊತ್ತಾಗ್ಬಿಡುತ್ತೆ ನಿಮಗೆ? ಎಂಥದ್ದು ಇಲ್ಲ, ಬ್ಯೂಟಿ ನೋಡಿನೇ ಲವ್ ಆಗೋದು ಫಸ್ಟು. ಹುಡುಗಿಗೂ ಅಷ್ಟೇ, ಏನು ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿರು ಕೂಡ ಹುಡುಗ ಚೆನ್ನಾಗಿದ್ರೇ ಲವ್ ಮಾಡೋದು. ಕೆಟ್ಟದಾಗಿರೋ ಹುಡುಗನ ಅಷ್ಟು ಈಸಿಯಾಗಿ ಫಸ್ಟ್ ಸೈಟಲ್ಲೇ ಲವ್ ಮಾಡಿಬಿಡಲ್ಲ. ಹುಡುಗನೂ ಅಷ್ಟೇ ಹುಡುಗಿನೂ ಅಷ್ಟೇ, ಯಾರು ಕೂಡ ಫಸ್ಟ್ ಸೈಟಲ್ಲೇ ಲವ್ ಮಾಡಿಬಿಡಲ್ಲ. ಮಾಡಿದ್ರೂ ಅದು ಪಕ್ಕ ಬ್ಯೂಟಿನೇ ಆಗಿರುತ್ತೆ. ಸೊ ಇದೊಂದು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಆದರೆ ಬ್ಯೂಟಿ ನೋಡಿ ಲವ್ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ ನಾನು, ಬರೀ ಬ್ಯೂಟಿ ಒಂದನ್ನೇ ನೋಡ್ಕೊಂಡು ಲವ್ ಮಾಡೋದು ತಪ್ಪು ಖಂಡಿತ. ಸೊ ಅದೊಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಏನೋ ಗೊತ್ತಿಲ್ಲ, ನಾನು ಯಾವುದೇ ವಿಷಯದ ಬಗ್ಗೆ ರೀಸನ್ಗಳನ್ನ ಹೇಳ್ಕೊಂಡು ಮಾಡೋವಂಥ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಬಗ್ಗೆ ವಿಡಿಯೋ ಮಾಡಿದೆ, ಅದೂ 2 ಪಾರ್ಟ್ಸ್ ಆಯಿತು. 1 ಪಾರ್ಟ್ ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ. ಈಗ ಲವ್ ಫೇಲ್ಯೂರ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ನೋಡಿದ್ರೆ ಇದೂ ತುಂಬ ಲೆಂತ್ ಆಗೋಯ್ತು ವಿಡಿಯೋ. ಸೊ ಸಾಕು, ಇದೇ ಟಾಪಿಕ್ನ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಯಾಕಂದರೆ ಇದಕ್ಕೂ ರೀಸನ್ಗಳು ತುಂಬ ಇದೆ ಲವ್ ಫೇಲ್ಯೂರ್ ಆಗಲಿಕ್ಕೆ. ಸೊ ಈ ಟಾಪಿಕ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ? ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮೇಯ್ನಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.